ಇನ್ನು ಈಗಾಗಲೇ ತನಿಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಘಟನೆ ತಪ್ಪಿಸಬಹುದಿತ್ತ ಅನ್ನೋದನ್ನ ನೋಡೋಕ್ ಬಂದಿದ್ದೆ. ನಾವು 1 ಲಕ್ಷ ಜನ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಮೈದಾನದ ಹೊರಗೆ 3 ಲಕ್ಷ ಜನ ಅಂತ ಲೆಕ್ಕ ಹಾಕಿದ್ವಿ. ಮೆಟ್ರೋ ಪ್ರಕಾರ ಇದೀಗ ಹೆಚ್ಚಿನ ಜನ ಬಂದಿದ್ದಾರೆ. ಮೆಟ್ರೋ ಒಂದು ನಂಬರ್ಸ್ ತಗೊಂಡಾಗ ಸಭೆ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ, ಸರ್ ನೀವು ನಿರೀಕ್ಷೆ ಮಾಡಿರಲಿಲ್ಲ ಅಂದ್ರೆ ನಿಮ್ಮ ತಪ್ಪು. ಎಂತ ಪುಟಾಣಿ ಮಗುನು ಹೇಳ್ತಾನೆ, ನಾಳೆ ದಿನ ಇಲ್ಲಿ 18 ವರ್ಷ ಕಪ್ ಗೆಲ್ದಲ್ಲಿರೋ RCB ಈ ವರ್ಷ ಗೆದ್ದಿದೆ, ಊರಿಗೆ ಬರ್ತಾ ಇದ್ದಾರೆ ಪ್ಲೇಯರ್ಸ್ ಕಪ್ ಸಮೇತ ಅಂದ್ರೆ ಪುಟಾಣಿ ಮಕ್ಕಳು ಹೇಳುತ್ತೆ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರ್ಬೋದು ಅಂತ. ನಮಗೆ ಅಂದಾಜು ಇರ್ಲಿಲ್ಲ ಅಂದ್ರೆ ಯಾರು ತಪ್ಪದು, ಯಾರು ಹೊಣೆ ಇದಕ್ಕೆ? ಇದನ್ನ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನಲ್ವಾ? ಬೇರೆ ಕಡೆ ಆಗಿರೋ ಘಟನೆಗಳಿಗೆ ಮಾತ್ರ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಾರ, ಇದಕ್ಕೆ ಏನಂತಾರ ಹಂಗಾದ್ರೆ? ಅಥವಾ ಇಂಟೆಲಿಜೆನ್ಸ್ ಅವರು ಮಾಹಿತಿ ಕೊಟ್ಟಿದ್ರು ಕೂಡ ನೀವು ಕ್ಯಾರ್ ಮಾಡಿಲ್ಲ, ಅದರ ಕ್ರೆಡಿಟ್ ಏನಾದ್ರು ತಗೊಳಕ್ ಹೋದ್ರಾ? ಈಗ ಒತ್ಕೊಳ್ಳಿ, ಈ ಕ್ರೆಡಿಟ್ ನೀವೇ ತಗೋಬೇಕಷ್ಟೇ. ಮೆಟ್ರೋ ಪ್ರಕಾರ 8.7 ಲಕ್ಷ ಜನ ಬಂದಿರುವ ಅಂದಾಜು ಇದೆಯಂತೆ. ಅಥವಾ ನಾವು ಅಂದಾಜು ಮಾಡಿದ್ದು ವಿಧಾನಸೌಧದ ಮುಂದೆ 1 ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳಿ ಅಂದಾಜು ಮಾಡಿದ್ವು ನಾವು. ಆಮೇಲೆ ಇಲ್ಲಿ ಒಂದು ಒಳಗಡೆ 35-40 ಸಾವಿರ ಜನ, ಯಾಕೆಂದರೆ ಸೀಟಿಂಗ್ ಕೆಪಾಸಿಟಿ ಇರೋದೇ 33 ಎಕ್ಸಾಕ್ಟ್ಲಿ. ಅದರಲ್ಲಿ 35 ಸಾವಿರ ಜನ ಅಂದ್ಕೊಂಡಿದ್ವಿ. 40 ಅಂದರೂ ಕೂಡ ಹೊರಗಡೆ ಒಂದು 2.5 ಲಕ್ಷ ಜನ ಇದ್ರೇನೋ ಅಂತ ನಾವು ಅಂದಾಜು ಮಾಡಿದ್ದು. ಆದರೆ ಈಗ ಮೆಟ್ರೋನವ್ರು ಹೇಳೋರೆ ಇದನ್ನು ಸಂಖ್ಯೆಯನ್ನು ತೊಗೊಂಡ್ರೆ 8.7 ಅಂದರೆ 8,70,000 ಟಿಕೆಟ್ಸ್ ಹ್ಯಾವ್ ಬೀನ್ ಸೋಲ್ಡ್, ಪೀಪಲ್ ಹ್ಯಾವ್ ಟ್ರಾವೆಲ್ಡ್. ಸೊ ಅದರಲ್ಲಿ ನಾವು 90% ಕ್ರಿಕೆಟ್ ಎಂತೂಸಿಯಾಸ್ಟೇ ಇದ್ದರು ಅಂತ ಅಂದ್ಕೊಂಡ್ರು ಕೂಡ ಮೋರ್ ದ್ಯಾನ್ 8 lakhs ಜನ ಬಂದಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ಅದು ಒಂದು ಅಂದಾಜು, ದಿಸ್ ಈಸ್ ನಾಟ್ ಎಕ್ಸಾಕ್ಟ್ ಫಿಗರ್ಸ್. ಅದರಿಂದ ಸಂಖ್ಯೆ ಇಷ್ಟು ದೊಡ್ಡ ಇತಿಹಾಸದಲ್ಲೇ ಕ್ರಿಕೆಟ್ ನೋಡೋದಕ್ಕೆ ಅಥವಾ ಕ್ರಿಕೆಟಿನ ಯಾವುದೇ ಆ್ಯಕ್ಟಿವಿಟಿಗೆ ಬೆಂಗಳೂರಿನಲ್ಲಿ ಇಷ್ಟೊಂದು ಜನ ಒಂದು ಕಡೆ ಅಸೆಂಬಲ್ ಆಗಿದ್ದ ಉದಾಹರಣೆ ಇಲ್ಲ. ಬಹುಶಃ ಇತಿಹಾಸನೇ ಸೃಷ್ಟಿಯಾಯಿತು. ಎಲ್ಲವೂ ಸರಿಯಾಗಿದ್ದಿದ್ರೆ ಇದು ಅದೇ ಒಂದು ದೊಡ್ಡ ಇತಿಹಾಸ, ಬೆಂಗಳೂರಿಗೆ ಕೀರ್ತಿ ಬರ್ತಿತ್ತು. ಆದರೆ ದುರ್ದೈವ ಇದು ಆಗಿದೆ ಅನ್ನುವಂಥದ್ದು. ನಾವು ಅಂದಾಜು ಮಾಡಿದ್ದು ವಿಧಾನಸೌಧದ ಮುಂದೆ 1 ಲಕ್ಷ ಜನ ಸೇರಿದ್ದಾರೆ ಅಂಥೇಳಿ ಅಂದಾಜು ಮಾಡಿದ್ವು ನಾವು. ಆಮೇಲೆ ಇಲ್ಲಿ ಒಂದು ಒಳಗಡೆ 35-40 ಸಾವಿರ ಜನ, ಯಾಕೆಂದರೆ ಸೀಟಿಂಗ್ ಕೆಪಾಸಿಟಿ ಇರೋದೇ 33 ಎಕ್ಸಾಕ್ಟ್ಲಿ. ಅದರಲ್ಲಿ 35 ಸಾವಿರ ಜನ ಅಂದ್ಕೊಂಡಿದ್ವಿ. 40 ಅಂದರೂ ಕೂಡ ಹೊರಗಡೆ ಒಂದು 2.5 ಲಕ್ಷ ಜನ ಇದ್ರೇನೋ ಅಂತ ನಾವು ಅಂದಾಜು ಮಾಡಿದ್ದು. ಆದರೆ ಈಗ ಮೆಟ್ರೋನವ್ರು ಹೇಳೋರೆ ಇದನ್ನು ಸಂಖ್ಯೆಯನ್ನು ತೊಗೊಂಡ್ರೆ 8.7 ಅಂದರೆ 8,70,000 ಟಿಕೆಟ್ಸ್ ಹ್ಯಾವ್ ಬೀನ್ ಸೋಲ್ಡ್, ಪೀಪಲ್ ಹ್ಯಾವ್ ಟ್ರಾವೆಲ್ಡ್. ಸೊ ಅದರಲ್ಲಿ ನಾವು 90% ಕ್ರಿಕೆಟ್ ಎಂತೂಸಿಯಾಸ್ಟೇ ಇದ್ದರು ಅಂತ ಅಂದ್ಕೊಂಡ್ರು ಕೂಡ ಮೋರ್ ದ್ಯಾನ್ 8 lakhs